ಇವತ್ತು ನಾನು ಏನ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ ಬಂದಿದ್ದೀನಿ ಅಂದ್ರೆ ಡಿಫ್ರೆನ್ಸ್ ಬಿಟ್ವೀನ್ NSE ಅಂಡ್ BSE. ಈ 1992 ಆದ್ಮೇಲೆ ಯಾಕೆ ಸ್ಟಾರ್ಟ್ ಅಂದ್ರೆ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಮಾಡೋದಲ್ಲ. 1992 ಎಲ್ಲ ಬಾಂಡ್ ಶೇರ್ಸ್ ಇರ್ತಾ ಇತ್ತು. ಆಗ ತುಂಬಾ ಸ್ಕ್ಯಾಮ್ಸ್ ಆಗ್ತಿತ್ತು. ಹಂಗೆ ನಿಮ್ಗೆ ಶೇರ್ಸ್ ಕೊಡೋರು ಸೆಲ್ಲರು ಬೇಕು, ಇದನ್ನ ಲಿಕ್ವಿಡಿಟಿ ಅಂತಾರೆ. ಸೊ ಸೆಲ್ಲರು ಬೈಯರ್ ಮ್ಯಾಚ್ ಬೇಸ್ಡ್ ಆನ್ ದ ಮಾರ್ಕೆಟ್ ಕ್ಯಾಪಿಟಲ್. ಸೊ 200 ಕೋಟಿ ಇರೋನ್ ಟಾಪ್ 1 ಆಗ್ತಾನೆ, 100 ಕೋಟಿ ಇರೋನ್ ಟಾಪ್ 2 ಆಗ್ತಾನೆ, 50 ಕೋಟಿ ಇರೋನು ಟಾಪ್ 3 ಆಗ್ತಾನೆ. ಈ ತರ ಟಾಪ್ 30 ಕಂಪನಿ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ದ ಟ್ರೇಡಿಂಗ್ ಹಬ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏನ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ ಬಂದಿದ್ದೀನಿ ಅಂದ್ರೆ ಡಿಫ್ರೆನ್ಸ್ ಬಿಟ್ವೀನ್ NSE ಅಂಡ್ BSE. ಏನಪ್ಪ NSE BSE ಡಿಫ್ರೆನ್ಸ್ ಏನು, ಯಾವ ತರ ವರ್ಕ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಸೊ ವಿಡಿಯೋ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಇವಾಗ NSE BSE ಬಗ್ಗೆ ನೀಟಾಗಿ ಡೆಪ್ತಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಎಲ್ಲರಿಗೂ NSE BSE ಗೊತ್ತಿರುತ್ತೆ, ಏನಪ್ಪ ಈ NSE BSE ಅಂತ ಯಾವತ್ತೂ ಒದ್ದಾಡ್ತಾ ಇರ್ತಾರೆ. ಇನ್ಮೇಲೆ ಒದ್ದಾಡಬೇಡಿ. ಸೊ ನೀಟಾಗಿ ಕೇಳಿಸ್ಕೊಳ್ಳಿ ಪಾಯಿಂಟ್ ಬೈ ಪಾಯಿಂಟ್. ವಾಟ್ ಈಸ್ ಮೀನ್ ಬೈ NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಸ್ಟಾರ್ಟೆಡ್ ಇನ್ 1992. ಈ 1992 ಆದಮೇಲೆ ಯಾಕೆ ಸ್ಟಾರ್ಟ್ ಮಾಡೋದು ಅಂತ ಹೇಳ್ತೀನಿ. ಸೊ ಫಸ್ಟ್ ನಮ್ಗೆ ಇದ್ದಿದ್ದು BSE ಅಂದ್ರೆ ಏನು, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಒಂದಿತ್ತು 1875 ಅಲ್ಲಿ. ಆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಏನ್ ಮಾಡ್ತಾ ಇತ್ತು ಅಂದ್ರೆ, ಸೊ ಎಲ್ಲಾರು ಶೇರ್ಸ್ ನ ಪೇಪರ್ ಶೇರ್ಸ್ ಆಗಿ ಅಂದ್ರೆ ಬಾಂಡ್ ಶೇರ್ಸ್ ಆಗಿ ಇಟ್ಕೊಳೋದು. ಫಾರ್ ಎಕ್ಸಾಂಪಲ್ ನೀವೇನಾದ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಶೇರ್ಸ್ ತಗೊಬೇಕು ಅಂದ್ರೆ ನೀವು ಡೈರೆಕ್ಟ್ ಲ್ಯಾಪ್ಟಾಪ್ ಅಲ್ಲಿ ನೋಡಿ, ಮೊದಲು ಈ ತರ ಇವಾಗ ಯೂಸ್ ಮಾಡ್ತಾ ಇದೀರಲ್ಲ ಫೋನ್ಸ್ ನೋಡಿ, ಆ ತರ ತಗೊಳಕ್ ಆಗ್ತಿಲ್ಲ. ಮೊದಲು ಒಂದು ಬ್ರೋಕರ್ ಇರ್ತಾ ಇದ್ದ, ಆ ಬ್ರೋಕರ್ ಮುಖಾಂತರನೇ ಹೋಗ್ಬಿಟ್ಟು ನೀವು ತಗೊಬೇಕಾಗಿತ್ತು. ಅಂದ್ರೆ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಮಾಡೋದಲ್ಲ 1992, ಅದ್ರ ಬಿಫೋರ್ ಎಲ್ಲ ಬಾಂಡ್ ಶೇರ್ಸ್ ಇರ್ತಾ ಇತ್ತು. ಲೈಕ್ ಇವಾಗ ನಿಮ್ಗೆ ಸೈಟ್ ರಿಜಿಸ್ಟರ್ ಆದ್ರೆ ಹೆಂಗ್ ಕೊಡ್ತಾರೆ ಪೇಪರ್, ನೀವು ದಿಸ್ ಇಸ್ ದ ಓನರ್ ಅಂತ, ಹಂಗೆ ನಿಮ್ಗೆ ಶೇರ್ಸ್ ಕೊಡೋರು, ತಗೊಳ್ಳಿ ನೀವು ಇಷ್ಟು ಶೇರ್ಸ್ ಅಂತ ಫೇಸ್ ವ್ಯಾಲ್ಯೂ ಮೇಲೆ ಕೌಂಟ್ ಮಾಡ್ಬಿಟ್ಟು ಕೊಡೋರು. ಆಗ ತುಂಬಾ ಸ್ಕ್ಯಾಮ್ಸ್ ಆಗ್ತಿತ್ತು, ಬಿಕಾಸ್ ಪೇಪರ್ ಶೇರ್ಸ್ ಎಲ್ಲೆಲ್ಲೋ ಆಗ್ಬಿಡೋರು, ಓನರ್ ಯಾರು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ನೆಕ್ಸ್ಟ್ ಪ್ರೈಸ್ ಒಂದಿದ್ರೆ ಬ್ರೋಕರ್ ಒಂದ್ ಪ್ರೈಸ್ ಹೇಳೋರು, ನೀವು ಬ್ರೋಕರ್ ಹತ್ರನೇ ಹೋಗ್ಬೇಕಾಗಿತ್ತು. ಈ ವಿಡಿಯೋದಲ್ಲಿ ನೋಡಿ ನಿಮ್ಗೆ ಏನ್ ಕಾಣಿಸ್ತಿದೆ, ಓಕೆ ಎಲ್ಲಾರು ನಿಲ್ತ್ಕೊಂಡಿದಾರಾ, ಇಲ್ಲಿ ಹೆಂಗ್ ನಿಲ್ತ್ಕೊಂಡಿದ್ದಾರೆ, ಸೊ ಎಲ್ಲಾರು ಲೈನ್ ಆಗಿ ಇದಾರಾ ಅಂದ್ರೆ ಶೇರ್ಸ್ ನ ತಗೊಳಕ್ಕೆ ಮೊದಲು ಲೈನ್ ಆಗಿ ನಿಲ್ತ್ಕೊಂಡವ್ರು ಎಕ್ಸ್ಚೇಂಜ್ ಹತ್ರ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಇಂಡಿಯಾನು ಬೆಳೀತಾ ಇತ್ತು. 1992 ಅಲ್ಲಿ ಏನಾಯ್ತು ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ದ ಗ್ರೇಟ್ ಹರ್ಷದ್ ಮೆಹ್ತಾ ಸ್ಕ್ಯಾಮ್. ಹರ್ಷದ್ ಮೆಹ್ತಾ ಏನ್ ಮಾಡ್ದ, ಬ್ಯಾಂಕ್ಸ್ ಅಲ್ಲೆಲ್ಲ ದುಡ್ಡು ತಗೊಂಡು ಶೇರ್ಸ್ ನ ಬೈ ಮಾಡಿ ಶೇರ್ಸ್ ನ ಮೇಲೆ ಮುಟ್ಸ್ತಾ ಇದ್ದ. ನಿಮ್ಗೆಲ್ಲರಿಗೂ ಗೊತ್ತು ACC ಯಾವ ತರ ಹೋಯ್ತು ಅಂತ. ಇದು ಯಾವ್ದು ಸೆಲ್ ಬೈ ರೆಕಮೆಂಡ್ ಅಲ್ಲ, ಜಸ್ಟ್ ಇದು ನನ್ನ ವ್ಯೂ, ಎಜುಕೇಶನಲ್ ಪರ್ಪಸ್, ಪಾಸ್ಟ್ ಹಿಸ್ಟ್ರಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಷ್ಟೇ. ಈ ರಿಟರ್ನ್ಸ್ ಹಿಂಗೆ ಇರುತ್ತೆ ಮತ್ತೆ ಹಿಂಗೆ ಆಗುತ್ತೆ ಅನ್ನೋದು ಯಾವ್ದು ನನ್ನ ರೆಕಮೆಂಡೇಶನ್ ಅಲ್ಲ. ಓಕೆ, ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಅಲ್ಲಿ ಎಲ್ಲರೂ ದುಡ್ಡು ಮಾಡಿದ್ರು. ಅಂದ್ರೆ ರಾಕೇಶ್ ಜುಂಜುನ್ವಾಲಾ ಅವರು ದುಡ್ಡು ಮಾಡಿದ್ರು, ರಾಧಾಕೃಷ್ಣ ದಮಾನಿ ಅವರು ದುಡ್ಡು ಮಾಡಿದ್ರು. ಸೊ ಎಲ್ಲರೂ ದುಡ್ಡು ಮಾಡಿದ್ರು. ದುಡ್ಡು ಮಾಡಿ ಆದ್ಮೇಲೆ ಸೊ ಗೌರ್ಮೆಂಟ್ ಅವ್ರಿಗೆ ಗೊತ್ತಾಯ್ತು, ಸೊ ಇಲ್ಲೊಂದು ಲೂಪ್ ಹೋಲ್ ಇದೆ ಅಂತ. ಅಂದ್ರೆ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಆದ್ಮೇಲೆ ಲೂಪ್ ಹೋಲ್ ಇದೆ ಅಂತ. ಆ ಲೂಪ್ ಹೋಲ್ ನ ಮುಚ್ಚಕ್ಕೆ ತಂದ್ರು ಯಾವ್ದನ್ನ NSE ನ. ಓಕೆನಾ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಇದು ರೀಸೆಂಟ್ ಆಗಿ ಬಂದಿರೋದು. ಸೊ BSE ಅನ್ನೋದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ 1875 ಸ್ಟಾರ್ಟ್ ಆಗಿದ್ದು. ಏಷ್ಯಾದ ಓಲ್ಡೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ಇದು. ಪ್ರತಿ ಗುರುವಾರ ಉಚಿತವಾಗಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಸೆಮಿನಾರ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ವಿ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಟ್ರೇಡಿಂಗ್ ಅಂದ್ರೆ ಏನು, ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು, ಫಂಡಮೆಂಟಲ್ಸ್ ಅಂದ್ರೆ ಏನು, ಟೆಕ್ನಿಕಲ್ಸ್ ಅಂದ್ರೆ ಏನು, ಬೇರೆ ಫೀಲ್ಡ್ ಕಂಪೇರ್ ಮಾಡಿದ್ರೆ ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ರಿಟರ್ನ್ಸ್ ನ ಕೊಡ್ತಾ ಇದೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾಕೆ ನಾವು ಇನ್ವೆಸ್ಟ್ ಮಾಡಬೇಕು, ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ವೆಲ್ತ್ ನ ಕ್ರಿಯೇಟ್ ಮಾಡಿಕೊಡುತ್ತೆ, ಉಚಿತವಾಗಿ ನಮ್ಮ ರಾಜಾಜಿನಗರ ಆಫೀಸಲ್ಲೇ ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ ನಾವು ಸೆಮಿನಾರ್ನ ಮಾಡ್ತಾ ಇದ್ವಿ. ಇನ್ನು ಮುಂದೆ ಗುರುವಾರದ ಜೊತೆಗೆ ಪ್ರತಿ ಭಾನುವಾರ ಕೂಡ ಸಂಜೆ 5 ಗಂಟೆಯಿಂದ 6-6:30 ತನಕ ನೀವು ಕುತ್ಕೊಂಡಿರುವಂಥ ಜಾಗದಲ್ಲೇ ಝೂಮ್ ಆ್ಯಪ್ ಮುಖಾಂತರ ನಮ್ಮ ಸ್ಟಾಕ್ ಮಾರ್ಕೆಟ್ ಫ್ರೀ ಸೆಮಿನಾರ್ನ ನೀವು ಅಟೆಂಡ್ ಮಾಡ್ಬೋದು. ಈ ಒಂದು ಅವಕಾಶ. ನೆಕ್ಸ್ಟ್ NSE ಬಂದ್ಬಿಟ್ಟು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ 1992 ಅಲ್ಲಿ ಸ್ಟಾರ್ಟ್ ಆಗಿದ್ದು. ಇದು ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿರೋದು. ಅಂದ್ರೆ ನಮ್ಮ ಪ್ರಕಾರ ಇದು ರೀಸೆಂಟ್ ಆಗಿ ಕಂಪೇರ್ ಟು ದ BSE. ಸೊ ಇದು ಏನಾಯ್ತು ಅಂದ್ರೆ ಇನ್ವೆಸ್ಟರ್ಸ್ ಗೆ ಒಂದು ಹೆಜ್ಜೆ ಕೊಡ್ತು. ಹೆಂಗ್ ಹೆಜ್ಜೆ ಕೊಡ್ತು ಅಂದ್ರೆ, ಬರೀ ಬ್ರೋಕರ್ಸ್ ಅಲ್ಲನೆ ನೀವು ಕೂಡ ಸ್ಟಾಕ್ಸ್ ನ ನೋಡಬಹುದು. ಅಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಮೊದಲು ನೀವು ತಗೊಬೇಕು ಅಂದ್ರೆ ನಿಮ್ ಶೇರ್ ಪ್ರೈಸ್ ಎಷ್ಟು ಅಂತ ಗೊತ್ತಾಗ್ತಾ ಇಲ್ಲ, ಹೋಗ್ಬಿಟ್ಟು ಬ್ರೋಕರ್ ಕೇಳಬೇಕಾಗಿತ್ತು. ಬ್ರೋಕರ್ ಆಕ್ಷನ್ ಆಗ್ತಾ ಇದ್ದ ₹100, ₹120, ₹130 ಅಂತ. ಇವಾಗ ಡಿಜಿಟಲ್ ಶೇರ್ಸ್ ಹೆಂಗೆ ಅಂದ್ರೆ, ರಿಲಯನ್ಸ್ ಇಂಡಸ್ಟ್ರೀಸ್ ನೀವೇ ನೋಡಬಹುದು, ರಿಲಯನ್ಸ್ ಇಂಡಸ್ಟ್ರೀಸ್ ಸ್ಟಾಕ್ ಎಷ್ಟಿದೆ, TCS ಸ್ಟಾಕ್ ಎಷ್ಟಿದೆ, ಇನ್ಫೋಸಿಸ್ ಸ್ಟಾಕ್ ಎಷ್ಟಿದೆ, XYZ ಸ್ಟಾಕ್ಸ್ ಎಷ್ಟಿದೆ ಅಂತ ಇವಾಗ ನೀವು ಕೂಡ ನೋಡಬಹುದು. ನೀವೇ ಹೇಳ್ತೀರಾ, ಮೊದಲು ನೀವು ಹೇಳಕ್ ಆಗ್ತಾ ಇರ್ಲಿಲ್ಲ. ಪ್ಲಸ್ ಫಂಡಮೆಂಟಲ್ ಅನಾಲಿಸಿಸ್ ನಿಮ್ಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಫಂಡಮೆಂಟಲ್ ಅನಾಲಿಸಿಸ್
ಕೂಡ ಬೇಕಿತ್ತು, ಅವಾಗ ಅಷ್ಟು ಗೊತ್ತಾಗ್ತಾ ಇಲ್ಲ. NEC ಬಂದ್ಮೇಲೆ ಏನಾಯ್ತು, ಎಲ್ಲ ಡಿಜಿಟಲ್ ಶೇರ್ ಆಗಿ ಕನ್ವರ್ಟ್ ಆಯ್ತು, ಟ್ರಾನ್ಸ್ಪರೆನ್ಸಿ ಜಾಸ್ತಿ ಬಂತು. ಸೊ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಬಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಇನ್ವೆಸ್ಟರ್ ಜಾಸ್ತಿ ಬರ್ತಾರೆ ಅಂತ. ಸೊ ಇದರಿಂದ ಏನಾಯ್ತು ಅಂದ್ರೆ ನಮ್ಗೆ ಹೋಗ್ತಾ 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 ಇವಾಗ ಸೊ 5 ಅಪ್ಡೇಟೆಡ್ ಜನರೇಷನ್ ಅಲ್ಲಿ ಇದೀವಿ, 5G 6G ಅಪ್ಡೇಟ್ ಅಲ್ಲಿ ಇದೀವಿ. ಸೊ ಮೊದಲಾದ್ರೆ ನಿಮ್ಗೆ ದೊಡ್ಡ ದೊಡ್ಡ ಸ್ಕ್ರೀನ್ಸ್ ಬೇಕಾಗಿತ್ತು, ಲ್ಯಾಪ್ಟಾಪ್ಸ್ ಬೇಕಿತ್ತು, ಎಲ್ಲ ಇನ್ವೆಸ್ಟ್ ಮಾಡಕ್ ಒಂದು ಸಿಸ್ಟಮ್ಸ್ ಬೇಕಿತ್ತು. ಇವಾಗ ನೀವು ಎಲ್ಲಿ ಕೂತ್ಕೊಂಡಿರ್ತೀರೋ ಅಲ್ಲೇ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಯಾವ್ದು ಬೇಕಾದ್ರೂ ಹೂಡಿಕೆ ಮಾಡಬಹುದು. ಅಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲೂ ನೀವು ಹೂಡಿಕೆ ಮಾಡಬಹುದು, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲೂ ಹೂಡಿಕೆ ಮಾಡಬಹುದು. ಬಟ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಜನ ಹೂಡಿಕೆ ಮಾಡಿ 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 ವ್ಯಾಲ್ಯೂಮ್ಸ್ ತುಂಬಾ ಬಂದಿದೆ, ಲಿಕ್ವಿಡಿಟಿ ತುಂಬಾ ಬಂದಿದೆ. ಏನ ಲಿಕ್ವಿಡಿಟಿ ವ್ಯಾಲ್ಯೂಮ್ಸ್ ಅಂದ್ರೆ ಇವಾಗ ಯಾರಾದ್ರೂ ಒಂದು ಶೇರ್ಸ್ ತಗೊಂತಾರೆ ಅನ್ಕೊಳ್ಳಿ, ನೆಕ್ಸ್ಟ್ ಮಾಡಿದ್ರೆ ಅವ್ರಿಗೆ ಸೆಲ್ಲರು ಬೇಕು, ಇದನ್ನ ಲಿಕ್ವಿಡಿಟಿ ಅಂತಾರೆ. ಸೊ ಸೆಲ್ಲರು ಬೈಯರ್ ಮ್ಯಾಚ್ ಆದ್ರೇನೆ ಅಲ್ಲಿ ಸ್ಟಾಕ್ ಏನಾಗುತ್ತೆ, ಸೊ ಆರ್ಡರ್ ಪ್ಲೇಸ್ ಆಗುತ್ತೆ. ಇವಾಗ ಯಾರಾದ್ರೂ ಮಾರೋರು ಇದ್ರೆ ತಾನೇ ತಗೊಳೋರು ಇರ್ತೀವಿ, ಓಕೆನಾ? ಹಂಗೆ ನನಗೆ ಏನಾದ್ರು ತಗೊಬೇಕು ಅಂದಾಗ ಫಸ್ಟ್ ಮಾರೋನ್ ಇರಬೇಕು. ಅಂದ್ರೆ ಈ ವಾಶ್ ಇದೆ, ಸೊ ಇದನ್ನ ನಾನು ತಗೊಬೇಕು, ನನಗೆ ಇಷ್ಟ, ಬಟ್ ಮಾರೋನ್ ಇರ್ಬೇಕಲ್ಲ, ಸೊ ಅದನ್ನ ಲಿಕ್ವಿಡಿಟಿ ಅಂತೀವಿ. ಸೊ ಲಿಕ್ವಿಡಿಟಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಹೈ ಲಿಕ್ವಿಡಿಟಿ ಬಂತು. ನೆಕ್ಸ್ಟ್ BSE ಏನಂತಾರೆ ಅಂದ್ರೆ ಬೆಂಚ್ ಮಾರ್ಕ್ ಆಫ್ ದ ಸೆನ್ಸೆಕ್ಸ್ ಅಂತಾರೆ. ಏನಪ್ಪ ಈ ಸೆನ್ಸೆಕ್ಸ್ ಅಂದ್ರೆ ಟಾಪ್ 30 ಕಂಪನೀಸ್ ಆಫ್ ಇಂಡಿಯಾ. ಭಾರತದ ಯಾವ್ದು ಟಾಪ್ 30 ಕಂಪನೀಸ್ ಅನ್ಸ್ಕೊಂಡಿರುತ್ತೋ ಅದನ್ನ ಸೆನ್ಸೆಕ್ಸ್ ಅಂತಾರೆ, ಓಕೆನಾ? ಈ ಸೆನ್ಸೆಕ್ಸ್ ಅಲ್ಲಿ ಎಷ್ಟು ಕಂಪನಿಗಳಿರುತ್ತೆ ಅಂದ್ರೆ 30 ಕಂಪ್ನಿಗಳಿರುತ್ತೆ, ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೀನಿ, ಓಕೆನಾ? ಸೊ ಹೆಂಗ್ 30 ಅಂದ್ರೆ ಬೇಸ್ಡ್ ಆನ್ ದ ಮಾರ್ಕೆಟ್ ಕ್ಯಾಪಿಟಲ್. ಮಾರ್ಕೆಟ್ ಕ್ಯಾಪಿಟಲ್ ಯಾವುದು ಜಾಸ್ತಿ ಇರುತ್ತೋ, ಅಂದ್ರೆ ಹೆಂಗೆ ಹೇಳ್ಬೇಕು ಅಂದ್ರೆ ನನ್ನ ಹತ್ರ 100 ಕೋಟಿ ಇದೆ, ಸೊ ಇನ್ನೊಂದು XYZ ಪರ್ಸನ್ ಹತ್ರ 200 ಕೋಟಿ ಇದೆ, ಅವ್ನು ಟಾಪ್ 1 ಆಗ್ತಾನೆ. ಇನ್ನೊಬ್ಬ XYZ ಪರ್ಸನ್ ಹತ್ರ 50 ಕೋಟಿ ಇರುತ್ತೆ, ಸೊ 200 ಕೋಟಿ ಇರೋನ್ ಟಾಪ್ 1 ಆಗ್ತಾನೆ, 100 ಕೋಟಿ ಇರೋನ್ ಟಾಪ್ 2 ಆಗ್ತಾನೆ, 50 ಕೋಟಿ ಇರೋನು ಟಾಪ್ 3 ಆಗ್ತಾನೆ. ಈ ತರ ಟಾಪ್ 30 ಕಂಪನೀಸ್ ಆಫ್ ಇಂಡಿಯಾ. ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವ್ದಾದ್ರು ಒಂದು 5 ಟಾಪ್ ಹೇಳ್ಬೇಕು ಅಂದ್ರೆ ರಿಲಯನ್ಸ್ ಆಗಿರ್ಬೋದು, HDFC ಆಗಿರ್ಬೋದು, ICICI ಬ್ಯಾಂಕ್ ಆಗಿರ್ಬೋದು, ಭಾರತೀಯ ಏರ್ಟೆಲ್ ಆಗಿರ್ಬೋದು, ITC ಆಗಿರ್ಬೋದು. ಅಂದ್ರೆ ಇದು ಟಾಪ್ ಕಂಪನೀಸ್ ಅಂತಾರೆ. ಸೊ ನಿಮ್ಗೆ ಏನಾದ್ರು ಸಪರೇಟ್ ವಿಡಿಯೋ ಬೇಕು, ಸೊ ನಿಫ್ಟಿ 50 ಕಂಪ್ಲೀಟ್ ಟಾಪ್ ಯಾವ್ದಾವ್ದು ಇದೆ ತೋರಿಸಿ ಅಂದ್ರೆ ಅದನ್ನ ತೋರಿಸ್ತೀನಿ, ಕೆಳಗಡೆ ಕಾಮೆಂಟ್ ಮಾಡಿ, ಓಕೆನಾ? ಇದು ನಿಮ್ಗೋಸ್ಕರ. ಓಕೆ, ನೀವೇನು ಕ್ವಶನ್ಸ್ ಕೇಳಿದ್ರೆ ಆ ಕ್ವಶನ್ಸ್ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನೆಕ್ಸ್ಟ್ ಟೈಮು ನಿಮ್ಗೆ ಒಂದು ಐಡಿಯಾ ಬರುತ್ತೆ ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ್ದ್ರಲ್ಲಿ ಟ್ರೇಡ್ ಮಾಡಬೇಕು ಅಂತ. ಸೊ ಅದಕ್ಕೆ ಈ ವಿಡಿಯೋ ಉದ್ದೇಶ ಏನು ಅಂದರೆ, ಸೊ ಎಲ್ಲರೂ ಕೇಳ್ತಾ ಇರ್ತಾರೆ ಸರ್ ಯಾವ್ದು ಸ್ಟಾಕ್ ಎಕ್ಸ್ಚೇಂಜ್ ಬೆಸ್ಟು, ಯಾವ ಸ್ಟಾಕ್ ಎಕ್ಸ್ಚೇಂಜ್ ಬೆಸ್ಟು ಅಂತ. ಸೊ ನಿಮ್ಗೊಂದು ಇವಾಗ ಐಡಿಯಾ ಬಂದಿರುತ್ತೆ ಅನಿಸುತ್ತೆ. ಸೊ ನಿಮಗೇನಾದರೂ ನಾನು ಇಡ್ತಿರೋ ಈ ಎಫರ್ಟ್ಸ್ ನಿಮ್ಗೆ ಏನಾದರೂ ಇಷ್ಟ ಆಗಿರುತ್ತೆ, ಒನ್ಸ್ ಅಗೇನ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮಗೆ ಏನಾದರೂ ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಸಿಂದ ಅಡ್ವಾನ್ಸ್ವರೆಗೂ ಕಲಿಬೇಕು ಅಂದರೆ ಸೊ ಟ್ರೇಡಿಂಗ್ ಹಬ್ ಕರ್ನಾಟಕಕ್ಕೆ ಬನ್ನಿ, ನಾವು ಕಲಿಸ್ತೀವಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ರಿಗೂ ನಮಸ್ಕಾರ. ಯಾರ್ಯಾರು ನಮ್ಮ ಆಫ್ಲೈನ್ ಕ್ಲಾಸಸ್ನ ಅಟೆಂಡ್ ಮಾಡೋದಕ್ಕಾಗೋದಿಲ್ವೋ, ನೀವು ಕುತ್ಕೊಂಡಿರೋ ಜಾಗದಲ್ಲೇ ನಮ್ಮ ಅಡ್ವಾನ್ಸ್ಡ್ ಲೆವೆಲ್ ಆಫ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಅಟೆಂಡ್ ಮಾಡ್ಬೋದು. ಈಗಲೇ ಪ್ಲೇಸ್ಟೋರಲ್ಲಿ ಟ್ರೇಡಿಂಗ್ ಹಬ್ ಬೆಂಗಳೂರು ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ನಮ್ಮ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಅಟೆಂಡ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿ ಡೀಟೇಲ್ಸ್ನ ಪಡ್ಕೊಳ್ಳಿ. ಥ್ಯಾಂಕ್ ಯು.